ನಮಸ್ಕಾರ. ಮುಳಬಾಗಿಲು ನಗರ ಮತ್ತು ಗ್ರಾಮಾಂತರ ಪ್ರದೇಶಗಳಲ್ಲಿ ಅಂಗನವಾಡಿ ಕೇಂದ್ರಗಳು ಬೆಳಿಗ್ಗೆ ಮತ್ತು ಸಂಜೆ ಸರಿಯಾದ ಸಮಯಕ್ಕೆ ತೆರೆಯುತ್ತಿಲ್ಲ ಮತ್ತು ಬೇಗನೆ ಮುಚ್ಚುತ್ತಾರೆ. ಜೊತೆಗೆ ಅಂಗನವಾಡಿ ಕೇಂದ್ರಗಳಲ್ಲಿ ಮಕ್ಕಳಿಗೆ ಮತ್ತು ಬಾಣಂತಿಯರಿಗೆ ಸೇರಿದಂತೆ ಫಲಾನುಭವಿ ಮಹಿಳೆಯರಿಗೆ ಸರ್ಕಾರದಿಂದ ಸಿಗುತ್ತಿರುವ ಪೌಷ್ಟಿಕ ಆಹಾರ ಧಾನ್ಯಗಳಿಗೆ ಸಂಬಂಧಿಸಿದ ಮಾಹಿತಿ ಫಲಕ ಮತ್ತು ಕೇಂದ್ರದ ಪ್ರಾರಂಭ ಮತ್ತು ಮುಕ್ತಾಯ ಸಂಬಂಧಿಸಿದ ಸಮಯವನ್ನು ಸೂಚನಾ ಫಲಕದಲ್ಲಿ ನಮೂದಿಸದೇ ಇರುವುದರಿಂದ ಸಾರ್ವಜನಿಕರಿಗೆ ಮಾಹಿತಿಯ ಕೊರತೆ ಉಂಟಾಗುತ್ತಿದ್ದು, ಆದುದರಿಂದ ತಮ್ಮ ಅಧಿಕಾರಿಗಳು ತಾಲೂಕಿನ ಪ್ರತಿ ಅಂಗನವಾಡಿ ಕೇಂದ್ರದಲ್ಲಿ ಸಮಯ ವೇಳಾಪಟ್ಟಿಯನ್ನು ಬರೆಸಿ ಸಾರ್ವಜನಿಕರಿಗೆ ಹಿತಾಸಕ್ತಿ ಅನುಕೂಲವಾಗುವಂತೆ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ. ಈ ವಿಚಾರ ನಮಗೆ ಸುಮಾರು ನಗರ ಮತ್ತು ಗ್ರಾಮಾಂತರಗಳಲ್ಲಿ ಸುಮಾರು ಹಳ್ಳಿಗಳಿಂದ ನಮಗೆ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಮೇಡಮ್ ಸರಿಯಾಗಿ ಟೈಮ್ಗೆ ಬರೋದೇ ಇಲ್ಲ ಸರ್, ತೆಗಿಯೋದೇ ಇಲ್ಲ ಅಂಗನವಾಡಿ, ನಾವು ಮಕ್ಕಳನ್ನ ಅಟ್ಲೀಸ್ಟ್ ಬಿಟ್ಬಿಟ್ಟು ಎಲ್ಲೋ ಕೂಲಿಗೆ ಅಲ್ಲಿ ಮಾಡೋಕ್ಕೆ ಹೋಗೋಣ ಅಂದರೆ ಅಂಗನವಾಡಿ ತೆರೆಯೋದೇ ಇಲ್ಲ, 11:30 12 ಗಂಟೆಗೆ ಬರ್ತಾರೆ, ಮಕ್ಕಳು ನಾವು ಬಿಟ್ಟು ಅಂಗನವಾಡಿಗೆ ಬಿಟ್ಟು ಹೋಗೋದಕ್ಕೂ ಆಗ್ತಾಯಿಲ್ಲ, ಈ ಕಡೆ ಕೂಲಿ ಮಾಡೋಕ್ಕೂ ಆಗ್ತಾಯಿಲ್ಲ ಅನ್ನೋ ಒಂದು ಸಂದೇಶಗಳು ನಮ್ಮ ಹತ್ರ ಬಂದಿರೋದಕ್ಕೆ ತಮಗೆ ದೂರನ್ನು ಕೊಡ್ತಾ ಇದ್ದೀವಿ. ಇದರಲ್ಲಿ ಮುಖ್ಯವಾಗಿ ಏನಂದರೆ ಉಮಾದೇವಿ ಗಂಗಿರೆಡ್ಡಿ ಮುಳಬಾಲ್ ಟೌನ್ ಮಂಜುನಾಥ್ ಕಾಲೋನಿಯಲ್ಲಿ ವಾಸವಾಗಿರ್ತಾರೆ. ಇವರು ಮಂಜುನಾಥ್ ಕಾಲೋನಿಯಲ್ಲಿ ವಾಸ ಆಗಿರೋರು ಚಮಕಲಲ್ಲಿ ಬ್ಯಾಟ್ನೂರು ಮತ್ತು ಗ್ರಾಮಾಂತರ ಅಂಗನವಾಡಿ ಕಾರ್ಯಕರ್ತೆಯಾಗಿ ಸೇವೆ ಸಲ್ಲಿಸ್ತಾರೆ. ಇವರು ಮುಳಬಾಲ್ನಿಂದ ಬ್ಯಾಟ್ನೂರು ಬೈರ್ಕೂರು ಹೋಬಳಿಯಲ್ಲಿರುವಂತಹ ಬ್ಯಾಟ್ನೂರು ಮತ್ತು ಚಮಕಲಹಳ್ಳಿಗೆ ಸುಮಾರು 20-30 ಕಿಲೋಮೀಟ್ರ್ ದೂರ ಆಗುತ್ತೆ. ಅವ್ರು ಸರಿಯಾದ ಸಮಯಕ್ಕೆ ಅಂಗನವಾಡಿ ಕೇಂದ್ರಕ್ಕೆ ಹೋಗಲಾಗುತ್ತಿಲ್ಲ. ಇದೊಂದು. ಇನ್ನೊಬ್ಬರು ಬಂದ್ಬಿಟ್ಟು ಭವ್ಯ ವಿಜಯ ಭಾಸ್ಕರ್ ರೆಡ್ಡಿ ಅಂತ ಹೇಳ್ಬಿಟ್ಟು ಇವರು ಕಗ್ನಹಳ್ಳಿ ಗ್ರಾಮ ನಿವಾಸಿ. ಇವರು ಮುಳಬಾಗಿಲು ಟೌನ್ ಮಂಜುನಾಥ್ ಕಾಲೋನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಇವ್ರಿಗೆ ಸುಮಾರು ಮುಳಬಾಗಿಲಿಂದ ಅಲ್ಲಿಗೆ ಅಂತರ ಸುಮಾರು 10-15 ಕಿಲೋಮೀಟ್ರ್ ಆಗುತ್ತೆ. ಇವರು ಸರಿಯಾದ ಸಮಯಕ್ಕೆ ಬರೋದಕ್ಕೆ ಇವ್ರ ಕೈಯಲ್ಲೂ ಆಗ್ತಾ ಇಲ್ಲ. ಸುಮಾರು ಜನದಿದೆ ಮೇಡಮ್, ಈ ರೀತಿಯಾಗಿ ಪಟ್ಟಿ ಮಾಡ್ತಾ ಹೋದರೆ ಸುಮಾರು ಜನ ತಾಲೂಕಿನಲ್ಲಿ ಅವರೊಬ್ಬರದೇ ಅಂತಲ್ಲ, ಸುಮಾರು ಹಲವಾರು ಹಳ್ಳಿಗಳಲ್ಲಿ ಈ ಸಮಸ್ಯೆ ಇದೆ. ಇದನ್ನು ತಾವು ಗಮನದಲ್ಲಿಟ್ಕೊಂಡು ಇದನ್ನು ಯಾವ ರೀತಿ ನೀವು ಪರಿಶೀಲನೆ ಮಾಡಿ ಇದರ ಬಗ್ಗೆ ಶಿಸ್ತಿನ ಕ್ರಮ ಕೈಗೊಳ್ಳಬೇಕು. ಬಟ್ ಇವಾಗ ನಿಮಗೆ ಆದೇಶ ಇರ್ಬೇಕು ಮೇಡಮ್. ಹೌದು, ನಮ್ಗೊಂದು ಡೌಟು, ಆದೇಶ ಇದೆಯಲ್ವಾ? ಎಲ್ಲಿ ವಾಸವಾಗಿರ್ತಾರೋ ಅಲ್ಲಿ ಸ್ಥಳೀಯರಿಗೆ ಅಲ್ಲಿ ಉದ್ಯೋಗ ಮಾಡಲು ಅವಕಾಶ ಕೊಡಬೇಕು ಅಂತ ಹೇಳ್ಬಿಟ್ಟು ನಿಮಗೆ ಸರ್ಕಾರದಿಂದ ಆದೇಶ ಇದೆ ಅಂತ ಅನ್ಸುತ್ತೆ. 3 ಕಿಲೋಮೀಟರ್ ಅದೇ ಈಗ ಕೊಟ್ಟಿದ್ದೀರಲ್ಲ, ಈಗ ನಾವು ಆಕ್ಷನ್ ತಗೊಂಡಿದ್ದೀವಿ ಮೇಡಮ್. ಇದ್ರ ಬಗ್ಗೆ ಕುಲಂಕುಷವಾಗಿ ನೀವು ಪರಿಶೀಲನೆ ಮಾಡಿ ಮೇಡಮ್, ದಯವಿಟ್ಟು. ಶ್ರೀನಿವಾಸ ತಾಲೂಕು ರಾಯಪಾಡಲ್ಲಿ ಅವರಿಗೆ ಅಲ್ಲಿ ಮಂಡಳ ಇದರಲ್ಲಿ ಕಾರ್ಯಕರ್ತಿದ್ವಿ. ವರ್ಗಾವಣೆ ಮಾಡಿ ಮುನೇಶ್ವರನ ಈಗ ಬಂದಿರ್ತಾರೆ, ಆಗ ಅನ್ನಪೂರ್ಣೇಶ್ವರ ಮುನ್ಸಿಪಾಲಿಟಿಯಲ್ಲಿ ಬಂದಿರ್ತಾರೆ. ಅವರು ಆಗ ಬಂದಿದ್ದರಿಂದ ಅಲ್ಲಿ ಅಂಗನವಾಡಿ ಕಾರ್ಯಕರ್ತರು ಅಲ್ಲಿ ಕೆಲಸ ಮಾಡ್ತಾಯಿದ್ರು. ಅವರು ಎಲ್ಲಿ ಹೋಗುತ್ತಾರೋ ಎಲ್ಲಿ ಬರ್ತಾರೋ ಗೊತ್ತಾಗ್ತಾಯಿದೆ. ಮತ್ತು ಇವರು ವಿನೋದಮ್ಮ ಇವರು ಮುನೇಶ್ವರ ನಗರಕ್ಕೆ ಆಗಿದೆ. ಕೆಸ್ಮನಹಳ್ಳಿಯಿಂದ 15-20 ಕಿಲೋಮೀಟರ್ ಇರುತ್ತೆ. ಅವರು ಇಂಬಟ್ಟಿನಲ್ಲಿ ಇಲ್ಲಿ ಬಂದಿರ್ತಾರೆ. ಅವರಿಗೆ ಇಲ್ಲಿ ಕಾರ್ಯಕರ್ತೆ ಆದೇಶ ಆದ್ರೂ ಅವ್ರು ಮುನೇಶ್ವರ ನಗರದಲ್ಲಿ ಕಾರ್ಯಕರ್ತೆ ಕೆಲಸ ಮಾಡ್ತಾರೆ. ಇವರು ಬದಲಾವಣೆ ಮಾಡೋಕ್ಕಾಗಲಿ ಇಲ್ಲ ಬೇರೆ ಕಡೆ ಹೋಗೋಕ್ಕೆ ಏನು ಅವಕಾಶ ಇದೆ? ಅವ್ರು ಬದಲಾವಣೆ ಆಗಬೇಕು ಅಂದರೆ ಅವ್ರು ಎಲ್ಲಿ ಇರ್ತಾರೆ ಅಂತ ವರ್ಗಾವಣೆ ಕೇಳಬೇಕು ಅಂತಂದರೆ ಅವ್ರು ಅಲ್ಲಿಂದ ವಾಸಿಸ್ತಾರೆ. ಅವ್ರು ಅಲ್ಲಿದ್ದಾರೆ, ನಾವು ಅಲ್ಲಿದ್ದೀವಿ, ನಾವು ಇಲ್ಲಿ ಮಾಡ್ತಾ ಇದ್ದೀವಿ, ನಮಗೆ ಫ್ಯಾಮಿಲಿ ಶಿಫ್ಟ್ ಆಗಿದೆ, ಏನೋ ರೀಸನ್ಸ್ ವೇರಿಯಸ್ ರೀಸನ್ಸ್ ಇಂದ ಅವ್ರೇನಾದ್ರು ವಾಸಸ್ಥಳ ಇದ್ದು ವರ್ಗಾವಣೆ ರಿಕ್ವೆಸ್ಟ್ ಕೊಟ್ಟರೆ ಮಾಡ್ತಾನೆ. ಅದಕ್ಕಿದೆ ಮೇಡಮ್, ಆಪ್ಷನ್ ಇದೆ. ಈಗ ಅವ್ರಿಗೆ ಆದೇಶ ಅಲ್ಲಿಗಾಗಿರುತ್ತೆ, ಮುನೇಶ್ವರ ನಗರಕ್ಕೆ. ಮುನೇಶ್ವರ ನಗರದಲ್ಲಿ ಅವರು ವಾಸಸ್ಥಳ ತೋರಿಸಿ ಅಲ್ಲಿ ತಗೊಂಡಿರ್ತಾರೆ. ಈಗ ಅದನ್ನ ಇವಾಗ ಅವರು ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೋ ಅಲ್ಲಿನ ವಾಸಸ್ಥಳ ನಮಗೆ ಕೊಟ್ಟಿರ್ತಾರೆ, ನಾವ್ ಎಲ್ಲಿ ಇರ್ತೀವಿ ಅಂತ. ಅದಕ್ಕೇನೆ ಇವಾಗ ನಾವೇನ್ ಮಾಡ್ತೀವಿ ಅಂದ್ರೆ, ನೀವು ಇದೆಲ್ಲ ಕೊಡ್ತಾ ಇದೀರಲ್ಲ, ನೀವು ಈಗ ಅಪಾಯಿಂಟ್ ಆಗೋದಾಗ್ಲಿ ಅಥವಾ ಪ್ರಮೋಷನ್ಸ್ ಆಗೋದಾಗ್ಲಿ, ಟ್ರಾನ್ಸ್ಫರ್ಸ್ ಅಂತ ಏನ್ ಬಂದಿರೋ ನೀವು ಏನ್ ದಾಖಲೆ ಸಬ್ಮಿಟ್ ಮಾಡಿರ್ತೀರಾ ಅಲ್ಲಿಂದ ಕೇಂದ್ರ ಸ್ಥಾನದಲ್ಲಿ ಇಟ್ಕೊಂಡೆ ಕೆಲಸ ನಿರ್ವಹಿಸ್ಬೇಕು ಅಂತ ನಾವು ಇವತ್ತೊಂದು ಆರ್ಡರ್ ಮಾಡ್ತೀವಿ. ಮೇಡಮ್ ಆದೇಶ ಪತ್ರ ಅಲ್ಲೇ ಇರುತ್ತೆ, ಅಲ್ಲಿ ಕೆಲಸ ಮಾಡ್ತಾರೆ. ಈಗ ಅವರು ಮುನೇಶ್ವರ ನಗರಕ್ಕೆ ಬಂದು ಶ್ರೀಮತಿ ಮೇಡಮ್ ಅಲ್ಲಿ ಹೋಗ್ತಾ ಇದ್ದಾರೆ, ವಿನೋದಮ್ಮ ಬಂದು ಅನ್ನಪೂರ್ಣೇಶ್ವರ ಬಡಾವಣೆ ಹೋಗ್ತಾ ಇದ್ದಾರೆ. ಗೀತಾ ಇದೇನೋ ಇನ್ಶಿಯಲ್ ಮಾಡಿದಾರಾ? ಅದು ಶ್ರೀನಿವಾಸಪುರ ತಾಲೂಕಿನಿಂದ ನಾನು ಮುತ್ಯಾಲಪೇಟೆ ಅನ್ನಪೂರ್ಣೇಶ್ವರ ಬಡಾವಣೆ ಪಕ್ಕದಲ್ಲಿ ನಾನಿರೋದು, ನಾವೆಲ್ಲ ಅಲ್ಲೇ ಇರೋದು. ಅವ್ರದ್ದು ಆ ತಾಲೂಕಿಂದ ಇಲ್ಲಿ ಕೆಲಸ ಮಾಡಬಾರ್ದು ಅನ್ನೋದಕ್ಕೆ ಅವರು ಮುನೇಶ್ವರ ನಗರಕ್ಕೆ ಹೋಗಿರ್ತಾರೆ. ಈ ಥರ
ಇದು ಮಾಡ್ತಾ ಇರ್ತಾರೆ. ಅದ್ರ ಬಗ್ಗೆ ನಾನು ಇದ್ರ ಬಗ್ಗೆ ಪರಿಶೀಲನೆ ಅವ್ನು ಇಮಿಡಿಯೇಟ್ಲಿ ಸಸ್ಪೆಂಡ್ ಮಾಡಬೇಕು, ಇಲ್ಲಿ ನಾವು ಕೆಲಸನೂ ತೆಗಿಬೇಕು ಮೇಡಮ್. ಯಾಕಂದ್ರೆ ಕಾನೂನು ಏನಿದೆ ಕಾನೂನು ವಿರುದ್ಧ ಪ್ರಕಾರ ಏನಾಗ್ತದೆ ಅದೇನಿದೆ ಅದು ಮಾಡಿ ಮೇಡಮ್ ರೂಲ್ಸ್ ಅಷ್ಟೇ. ಪ್ರಕಾರ ನಾವು ಅದನ್ನ ಮಾಡ್ತೀವಿ. ಓಕೆ ಮೇಡಮ್.